ಸರ್, ನೀವೇ ಹೇಳಿದ ಪ್ರಕಾರ ನಮ್ಮ ಕಾಲೇಜಿನ ಇಷ್ಟು ವರ್ಷಗಳಲ್ಲಿ ಅಂದರೆ ನಮ್ಮ 2012ರಲ್ಲಿ ಕಾಲೇಜ್ ಶುರುವಾಗಿರೋದು. 2012ರಿಂದ ನಮಗೆ 2014ನೇದು ಫಸ್ಟು ರಿಸಲ್ಟ್ ಬಂದಿರೋದು. 2014ರಿಂದ ಇಲ್ಲಿವರೆಗೆ ಅಂದರೆ 2026ವರೆಗೂ ಇಷ್ಟು ವರ್ಷಗಳಲ್ಲಿ ನಮ್ಮ ಕಾಲೇಜು ನಿಜವಾಗ್ಲೂ ನೀವು ಹೇಳಿದ ಹಾಗೆ ನಂಬರ್ 1 ಉಳ್ಕೊಂಡಿದೆ. ಯಾವುದೆಲ್ಲ ರಿಸಲ್ಟ್ಸ್ ಅಂತ ಹೇಳಿದ್ರೆ ಅದು ಬೋರ್ಡ್ ರಿಸಲ್ಟ್ ಆಗಿರ್ಬೋದು, CET ಇರ್ಬೋದು, ಅಥವಾ JEE ಇರ್ಬೋದು, ಅಥವಾ ನೀಟ್ ಇರ್ಬೋದು, ಅಷ್ಟು ಸ್ಟೂಡೆಂಟ್ಸಲ್ಲಿ ಈಗಾಗಲೇ ನಮಗೆ ಹೆಮ್ಮೆ ವಿಷಯ ಅಂತ ಹೇಳಿದ್ರೆ ನಮ್ಮ ಕಾಲೇಜಿಂದ ನನಗನ್ನಿಸ್ದಾಗೆ ನೂರಾರು ಮಕ್ಕಳು ಡಾಕ್ಟ್ರು ಮಾತ್ರ ಆಗಿರೋದಲ್ಲ, ಎಂಜಿನಿಯರ್ಸ್ ಆಗಿ ಎಂಟೈರ್ ಬೇರೆ ನಮ್ಮ ಕಂಟ್ರಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದ ನಮಗೆ ನಿಜವಾಗ್ಲೂ ಬಂದು ಇಲ್ಲಿ ಒಂದು ಸಾರಿ ಇಲ್ಲಿದ್ದೀವಿ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಹೋಗೋದು ನೋಡಿದ್ರೆ ನಮ್ಮ ಕಾಲೇಜಿನ ಕೀರ್ತಿ ಅಲ್ಲೆಲ್ಲ ಇದೆ ಅಂತ ನಾವು ಭಾವಿಸ್ಕೋತೀವಿ. ಒಂದು ಹಾಗೆ ನಮ್ಮ ರಿಸಲ್ಟ್ ಬಂತ ಹೇಳಿದ್ರೆ ಪ್ರತಿ ವರ್ಷದಂತೆ ಸರ್ ಈ ಪ್ರತಿ ವರ್ಷವೂ ಬರ್ತಾ ಇದೆ, ಇಷ್ಟು ವರ್ಷದಲ್ಲೂ ಬರ್ತಾ ಇದೆ. ಹಾಗೆ ಈ ವರ್ಷವೂ ನಮ್ಮಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಿದ್ದು 385 ಸ್ಟೂಡೆಂಟ್ಸ್. ಆ 385 ಸ್ಟೂಡೆಂಟ್ಸನ್ನು ಅಷ್ಟು ಜನನು ಪಾಸ್ ಆಗಿದ್ದಾರೆ, ಒಂದು ಸ್ಟೂಡೆಂಟು ಫೇಲ್ ಆಗಿಲ್ಲ. ಹಾಗಾಗಿ 100% ರಿಸಲ್ಟ್ ಇದೆ ಸರ್. ಇದು ಇಷ್ಟು ನಂಬರ್ಸ್ ಇರೋದು, ತುಂಬ ನಂಬರ್ಸ್ ಇಟ್ಕೊಂಡು ಈ ಥರ ಅಷ್ಟು ಹುಡುಗರು ಪಾಸ್ ಆಗುವಂಥದ್ದು ಒಂದು ವಿಶೇಷನೇ. ಅಟ್ ದ ಸೇಮ್ ಟೈಮ್ ಇಷ್ಟು ಹುಡುಗರಲ್ಲಿ ನಮಗೆ ರಿಸಲ್ಟ್ ಹೇಗೆ ಬಂದಿದೆ ಅಂದರೆ ಸರ್, 385 ಸ್ಟೂಡೆಂಟ್ಸಲ್ಲಿ 291 ಸ್ಟೂಡೆಂಟ್ಸು ಈ ಬೋರ್ಡ್ ಏನು ಅನೌನ್ಸ್ ಮಾಡಿದ್ದಾರೆ ಆ ಲಿಸ್ಟಲ್ಲೇ ಇದೆ, 291 ಸ್ಟೂಡೆಂಟ್ಸು ಡಿಸ್ಟಿಂಕ್ಷನ್. ಇನ್ನು ಉಳ್ಕೊಂಡಿರೋ ಓನ್ಲಿ 71 ಸ್ಟೂಡೆಂಟ್ಸ್ ಅಷ್ಟೇ ಫಸ್ಟ್ ಕ್ಲಾಸ್. ಅಂದರೆ ಫಸ್ಟ್ ಕ್ಲಾಸ್ ನಂಬರ್ಸು ತುಂಬ ಕಡಿಮೆ ಇದೆ ವೆನ್ ಕಂಪೇರ್ ಟು ಡಿಸ್ಟಿಂಕ್ಷನ್. ಸೊ ಇಟ್ ಇಂಡಿಕೇಟ್ಸ್ ವಾಟ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕ್ವಾಲಿಟಿ ದಟ್ ಮಾಸಲ್ಲಿ ರಿಸಲ್ಟ್ ಬಂದಿದೆ. ನಮಗೆ ಈ ಮಾಸಲ್ಲಿ ಬೋರ್ಡಲ್ಲಿ ರಿಸಲ್ಟ್ ಬಂದಿರೋದು ಯಾಕೆ ತುಂಬ ಖುಷಿ ತಂದಿದೆ ಅಂದರೆ, ಮೋಸ್ಟ್ ಆಫ್ ದ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸು ಅಂದರೆ 590 ಆ್ಯಂಡ್ ಅಬೋವ್ ತೆಗೆದಿರೋವಂಥವ್ರು ಇಲ್ಲಿ 7 ಸ್ಟೂಡೆಂಟ್ಸ್ ಇದ್ದರೆ 95% ಆ್ಯಂಡ್ ಅಬೋವ್ ತೆಗೆದಿರೋರೇ 82 ಹುಡುಗರಿದ್ದಾರೆ. ಆ 82 ಹುಡುಗರದು 95% ಏನು ಥಿಯರಿ ಮಾರ್ಕ್ಸ್ ಇದೆ, ಇದು CETಗೆ ಆ್ಯಡ್ ಆಗೋದ್ರಿಂದ CETಗೆ ನಮ್ಮಲ್ಲಿ ಒಳ್ಳೆ ರ್ಯಾಂಕ್ ಬರೋದಕ್ಕೆ ಅವಕಾಶ ತುಂಬಾ ಜಾಸ್ತಿ ಇದೆ. ಯಾಕಂದರೆ CETದು ಮಾರ್ಕ್ಸನ್ನು ಇದು ಬೋರ್ಡ್ ಮಾರ್ಕ್ಸು CET ಕನ್ಸಿಡರ್ ಆಗೋದ್ರಿಂದ ಈ ಮಾರ್ಕ್ಸು ಅಟ್ ದ ಸೇಮ್ ಟೈಮ್ 90% ಆ್ಯಂಡ್ ಅಬೋವ್ ನೋಡಿ 219 ಸ್ಟೂಡೆಂಟ್ಸು 219 ಸ್ಟೂಡೆಂಟ್ಸು 290 ಸ್ಟೂಡೆಂಟ್ಸು ಇಲ್ಲಿ 90% ಆ್ಯಂಡ್ ಅಬೋವ್ ತೊಗೊಂಡಿದ್ದಾರೆ. ಅಂದರೆ 100% ಔಟ್ ಆಫ್ 385 290 ಸ್ಟೂಡೆಂಟ್ಸಿಗೆ ಒಳ್ಳೆ ಎಂಜಿನಿಯರಿಂಗ್ ಕಾಲೇಜಲ್ಲಿ ಅವ್ರಿಗೆ ಇದು CET ಮಾರ್ಕ್ಸ್ ಆ್ಯಡ್ ಆಗೋದ್ರಿಂದ 100% ಸಿಗುತ್ತೆ. ಹಾಗೆ ನೀಟ್ಗೂ ಅಷ್ಟೇ ಬಹಳ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ನೀಟಲ್ಲೂ ನಾವು ಇಡೀ ಡಿಸ್ಟ್ರಿಕ್ಕಿಗೆ ನೀಟಲ್ಲಂತೂ ಇಷ್ಟು ವರ್ಷಗಳಲ್ಲಿ ಒಂದೇ 2016ದ ನೀಟ್ ಸ್ಟಾರ್ಟ್ ಆಗಿದೆ, ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಸಾರಿನೂ ಬಿಟ್ಕೊಟ್ಟಿಲ್ಲ ನಮ್ಮ ಹುಡುಗರು. ಅದೇ ಥರ ಈ ಸರಿನೂ ನೀಟಲ್ಲಿ ಮತ್ತು CETಯಲ್ಲಿ ಮೇಂಟೈನ್ ಮಾಡ್ತಾರೆ ಅನ್ನೋಂಥ ಆಶಾಭಾವನೆ ನಮ್ಮದಾಗಿದೆ. ಇದಕ್ಕೆಲ್ಲರೂ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ನಮ್ಮ ಸ್ಟಾಫ್ ಇರ್ಬೋದು, ಮತ್ತು ಹಾಸನದ ಎಲ್ಲ ಜನತೆ, ಏಕೆಂದರೆ ನಮಗೆ ಸಹಕಾರ ನೀಡ್ತಕ್ಕಂತಹ ಮುಖ್ಯವಾಗಿ ಜನತೆ ಮತ್ತು ಪೇರೆಂಟ್ಸ್ ಸಹಕಾರ ಇದೆ. ಹಾಗೆ ಎಲ್ಲ ನಿಮ್ಮಂಥ ಎಲ್ಲ ಮಿತ್ರರು, ಯಾಕಂದರೆ ಪತ್ರಿಕಾ ಮಿತ್ರರು ಎಲ್ಲರೂ ನಮಗೆ ಸಪೋರ್ಟನ್ನು ಕೊಟ್ಟಿರೋದ್ರಿಂದ ಈ ಒಂದು ಹಂತಕ್ಕೆ ನಾವು ಎಲ್ಲರೂ ಬೆಳೆಸಿರೋದ್ರಿಂದ ಇಲ್ಲಿ ಬಂದಿದ್ದೀವಿ ಅಷ್ಟೇ. ನಮ್ದು ಏನು ಇಲ್ಲಿ ಇಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದರೆ ಮಕ್ಕಳು, ಪೇರೆಂಟ್ಸು ಮತ್ತು ಸಹಕಾರ, ಬೇರೆ ಎಲ್ಲರೂ ಸಹಕಾರ ಇದ್ದಾಗ ಇಂಥ ಒಂದು ಸಾಧನೆ ಸಾಧ್ಯ ಅಂತ ನನಗಾದರೂ ಅನಿಸುತ್ತೆ ಸರ್. ನಾನು ಮಂಜುನಾಥ್ ಅಂತ ಸರ್, ಮಾಸ್ಟರ್ಸ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದೀನಿ ಸರ್.